ನಮಸ್ಕಾರ ನಮ್ಮ ಕರ್ನಾಟಕ ಕುಟುಂಬಸ್ಥರಿಗೆ ನಾನು ನಿಮ್ಮ ಜರ್ನಲಿಸ್ಟ್ ಹನುಮಂತ ಇವಳೆ. ವೀಕ್ಷಕರು, ಇವತ್ತು ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದಿಗೆ ತಮ್ಮ ಹತ್ರ ಬಂದಿರತಕ್ಕಂಥ ಅದೇನಪ್ಪಾ ಅಂದ್ರೆ ಮ್ಯೂಸಿಕ್ ಮೈಲಾರಿಯ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಏನು ಇಡೀ ರಾಜ್ಯಾದ್ಯಂತ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥ ಏನು ಜನಪದ ಗಾಯಕ ಮ್ಯೂಸಿಕ್ ಮೈಲಾರಿ ಏನಿದಾರಲ್ಲ ಅವರ ಮೇಲೆ ಏನೆಲ್ಲ ಪ್ರಕರಣಗಳು ದಾಖಲಾಗಿದೆ ಈ ಹಿಂದೆ ನಾವು ಚರ್ಚೆ ಮಾಡಿರ್ತಕ್ಕಂಥದ್ದು. ಮತ್ತೊಮ್ಮೆ ಆ ಪ್ರಕರಣಗಳ ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಹೋಗ್ತೀನಿ. ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ 65 ಉಪಕಲಂ 1, ಸೆಕ್ಷನ್ 115 ಉಪಕಲಂ 2, ಸೆಕ್ಷನ್ 74, ಸೆಕ್ಷನ್ 351 ಉಪಕಲಂ 3, ಸೆಕ್ಷನ್ 3 ಉಪಕಲಂ 5 ಹಾಗೂ ಪೋಕ್ಸೋ ಪ್ರಕರಣದ 4, 6, 17 ಪ್ರಕರಣಗಳು ಮ್ಯೂಸಿಕ್ ಮೈಲಾರಿಯ ಮೇಲೆ ದಾಖಲಾಗಿದ್ದವು. ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆ ಆಯಿತು? ಆದ್ರೆ ಜಾಮೀನು ಅರ್ಜಿ ವಿಚಾರಣೆ ಜನವರಿ 8, 2026ರಂದು ನಡೀತಾ ಇತ್ತು. ಈಗ ಆ ಜಾಮೀನು ಸಿಗುವಲ್ಲಿ ಮತ್ತೆ ಏನ್ ಮಾಡಿದೆಪ್ಪ ಅಂದ್ರ ಮಾನ್ಯ ಪೋಕ್ಸೋ ವಿಶೇಷ ನ್ಯಾಯಾಲಯ ಅವರ ಜಾಮೀನು ಅರ್ಜಿಯನ್ನ ತಿರಸ್ಕರಿಸಿರ್ತಕ್ಕಂಥದ್ದು. ಮ್ಯೂಸಿಕ್ ಮೈಲಾರಿ ಮತ್ತೆ ನ್ಯಾಯಾಂಗ ಬಂಧನಕ್ಕೆ ಒಳಗಾಗಿರ್ತಕ್ಕಂಥದ್ದು ನಾವಿಲ್ಲಿ ಕಾಣಬಹುದು. ಈ ಒಂದು ಜಾಮೀನು ಅರ್ಜಿಯನ್ನ ಮಾನ್ಯ ವಿಶೇಷ ಪೋಕ್ಸೋ ನ್ಯಾಯಾಲಯಕ್ಕೆ ಕೊಟ್ಟಿದ್ರು. ಈಗ ಅವರ ಅರ್ಜಿ ಕೂಡ ತಿರಸ್ಕಾರವಾಗಿರ್ತಕ್ಕಂಥದ್ದು. ಮುಂಬರುವ ದಿನಗಳಲ್ಲಿ ಯಾವೆಲ್ಲ ಈ ಪ್ರಕರಣ ಬೆಳವಣಿಗೆ ಕಾಣ್ಲಿಕ್ಕೆ ಸಾಧ್ಯತೆ ಇದೆ ಅದನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸ್ಲಿಕ್ಕೆ ಬರ್ತಾ ಇರ್ತೀನಿ. ಅಲ್ಲಿವರೆಗೂ ಹೀಗೆ ನೋಡ್ತಾ ಇರಿ ಜರ್ನಲಿಸ್ಟ್ ಹನುಮಂತ ಇವಳೆ. ನಮಸ್ಕಾರ.